ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಸಸಿಗಳು ತುಂಬ ರೇಟ್ ಆಗಿದೆ. 60 ರೂಪಾಯಿ, 70 ರೂಪಾಯಿ, 90 ರೂಪಾಯಿವರೆಗೂ ಅಡಿಕೆ ಸಸಿ ರೇಟ್ ಆಗಿದೆ. ಕಳೆದ 2 ವರ್ಷದಲ್ಲಿ ಅಡಿಕೆ ಸಸಿಗಳು ಮಾಡ್ಕೊಂಡಿರೋರ ಹತ್ರ ಅಡಿಕೆ ಸ್ವಲ್ಪ ಬರಗಾಲದ ಸಮಸ್ಯೆ, ನೀರಿನ ಸಮಸ್ಯೆ ಆಗಿರೋದ್ರಿಂದ, ಬಿಸಿಲು ಜಾಸ್ತಿ ಇರೋದ್ರಿಂದ ಅಡಿಕೆ ಸಸಿಗಳು ಯಾರು ತಗೊಳ್ಳಲಿಲ್ಲ, ನೆಡಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಅದರಿಂದ ಅಡಿಕೆ ಸಸಿ ಮಾಡೋರು ಸತ ಅಡಿಕೆ ಸಸಿ ಮಾಡಲಿಲ್ಲ. ಅದೇ ರೀತಿ ಹೋದ ವರ್ಷ 66,000 67,000 ಅಡಿಕೆ ರೇಟ್ ಇರೋದ್ರಿಂದ ಯಾರು ಸತ ಅಡಿಕೆ ರೇಟ್ ಇರೋದ್ರಿಂದ ಗೋಟ್ಗಳಿಗೆ ಬಿಟ್ಕೊಳ್ದಲೆ ಎಲ್ಲದನ್ನು ಅಡಿಕೆ ಸಂಸ್ಕರಣ ಮಾಡಿ ಮಾರಾಟ ಮಾಡಿದರು. ಹಾಗಾಗಿ ಅಡಿಕೆ ಗಿಡ ತಗೊಳ್ಳೋರಿಲ್ದರೆ ಮತ್ತು ರೇಟ್ ಇರೋದ್ರಿಂದ ಅಡಿಕೆ ಸಸಿಗಳ ಅಭಾವ ಆಯಿತು. ಹಾಗಾಗಿ ಸರ್ಕಾರ ಅಟ್ಲೀಸ್ಟ್ ಅಡಿಕೆ ಸಸಿಗಳನ್ನಾರು ನೆಟ್ಟು ಅವರಿಗೆ ಬೆಳೆ ಬೆಳ್ಕೊಂಡು ಆ ಬೆಳೆಯನ್ನು ಮುಂದುವರಿಸ್ಕೊಳ್ಳೋಕ್ಕೆ ಅಲ್ಪ ಪ್ರಮಾಣದಲ್ಲಾದರೂ ತತ್ಕ್ಷಣ ಪರಿಹಾರನಾರು ನೀಡಬೇಕಂತ ನಾನು ಕೇಳ್ಕೊಳ್ತೀನಿ. ಹಾಕಿದ್ಮೇಲೆ ಮತ್ತೆ ಸಸಿ ಮಾಡಿ ಮತ್ತೆ ಹಾಕಬೇಕು. ಈಗೇನಾಗಿದೆ ಅಂದರೆ ಸಸಿನೂ ಕೂಡ ನಮ್ಮಲ್ಲಿ ಕೆಲವು ಅಭಾವ ಇದೆ, ಸಸಿ ಸಿಗ್ತಾನೇ ಇಲ್ಲ. ಆ ರೀತಿ ತೊಂದರೆ ಆಗಿದೆ. ದುಡ್ಡು ಕೊಟ್ಟರು ಕೂಡ ಸಸಿ ಸಿಗ್ತಾ ಇಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಅದೇನು ಮಾಡಲಿಕ್ಕೆ ಆಗ್ತಾಯಿಲ್ಲ. ಈಗ ಪರ್ಯಾಯ ಬೆಳೆ ಅಂತ ಹೇಳಿದ್ರೆ ಪರ್ಯಾಯ ಬೆಳೆ ಏನು ಮಾಡೋಕ್ಕೆ ಆಗೋದು ಇಲ್ಲ. ನಾವಲ್ಲಿ ಅಡಿಕೆ ತೋಟ ಮತ್ತು ಅಡಿಕೆನೇ ಕಟ್ಟಬೇಕು. ಈ ರೀತಿ ನಾವು ಅಡಿಕೆ ಮೇಲೆ ಡಿಪೆಂಡ್ ಆಗಿ ನಮಗೆ ಭಾರಿ ಏನು ಹಾನಿಯಾಗಿದೆಯಲ್ಲ, ಆ ರೈತರಿಗೆ ಭಾಳ ತೊಂದರೆ ಆಗಿದೆ.